ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲ ತಂಡಗಳು ಕೂಡ ಈ ಒಂದು ಆಕ್ಷನ್ನಲ್ಲಿ ಪಾಲ್ಗೊಂಡು ಆಕ್ಷನ್ನಲ್ಲಿ ಸಾಕಷ್ಟು ಜನ ಪ್ಲೇಯರ್ಗಳನ್ನು ಬೈ ಮಾಡಿದ್ದಾರೆ. ಹಾಗೆ 2025ಕ್ಕೆ RCB ಬೈ ಮಾಡಿರೋ ಆಟಗಾರರು ಯಾರ್ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. RCB ಮೊದಲನೇದಾಗಿ ರಿಟೈನ್ ಮಾಡಿದ ಪ್ಲೇಯರ್ಗಳು 3 ಜನ. ವಿರಾಟ್ ಕೊಹ್ಲಿಯನ್ನು 21 ಕೋಟಿಗೆ ಈ ಒಂದು ರಿಟೈನ್ ಮಾಡಿದರೆ, ರಜತ್ ಪಟಿದಾರ್ ಅವರನ್ನು 11 ಕೋಟಿಗೆ ಈ ಒಂದು RCB ರಿಟೈನ್ ಮಾಡಿದೆ. ಯಶ್ ದಯಾಳ್ 5 ಕೋಟಿಗೆ ರಿಟೈನ್ ಆಗಿದ್ದರೆ, ಇನ್ನು RCB ಈ ಒಂದು ಆ್ಯಕ್ಷನ್ನಲ್ಲಿ ಬೈ ಮಾಡಿರ್ತಕ್ಕಂಥ ಪ್ಲೇಯರ್ಗಳು ಇವರು. ಲಿಯಾಮ್ ಲಿವಿಂಗ್ಸ್ಟೋನನ್ನು 8.75 ಕೋಟಿಯನ್ನು ಕೊಟ್ಟು ಖರೀದಿ ಮಾಡಿದ್ದಾರೆ. ಫಿಲ್ ಸಾಲ್ಟ್ ಅವರನ್ನು 11.50 ಕೋಟಿ, ಚಿತೇಶ್ ಶರ್ಮಾ ಅವರನ್ನು 11 ಕೋಟಿ, ಜೋಶ್ ಹೇಜಲ್ವುಡ್ ಅವರನ್ನು 12.5 ಕೋಟಿ, ದಾರ್ ಸಲಾಮ್ ಅವರನ್ನು ಈ ಒಂದು 6 ಕೋಟಿಗೆ ಖರೀದಿ ಮಾಡಿದರೆ, ಶ್ರೇಯಸ್ ಶರ್ಮಾ ಅವರನ್ನು 2.6 ಕೋಟಿಗೆ ಖರೀದಿ ಮಾಡಿದ್ದಾರೆ. ಕೃಣಾಲ್ ಪಾಂಡ್ಯ ಅವರನ್ನು 5.75 ಕೋಟಿಗೆ, ಭುವನೇಶ್ವರ್ ಕುಮಾರ್ ಅವರನ್ನು 10.75 ಕೋಟಿಗೆ, ಸ್ವಪ್ನಿಲ್ ಸಿಂಗ್ ಅವರನ್ನು 50 ಲಕ್ಷಕ್ಕೆ, ಟಿಮ್ ಡೇವಿಡ್ ಅವರನ್ನು ಈ ಒಂದು ಸ್ವ್ಯಾಪ್ ಮಾಡಿಕೊಂಡಿದ್ರೆ, ರೊಮಾರಿಯೋ ಶೆಪರ್ಡ್ ಅವರನ್ನು 1.5 ಕೋಟಿಗೆ ಖರೀದಿ ಮಾಡಿದ್ದಾರೆ. ನುವಾನ್ ತುಷಾರ್ ಅವರನ್ನು 1.6 ಕೋಟಿ, ಮನೋಜ್ ಬಾಂಡಿಗೆ ಅವರಿಗೆ 30 ಲಕ್ಷ, ಜಾಕೋಬ್ ಬೇತಲ್ ಅವರಿಗೆ 2.6 ಕೋಟಿ, ದೇವದತ್ ಪಡಿಕ್ಕಲ್ ಅವರಿಗೆ 2 ಕೋಟಿ, ಸ್ವಸ್ತಿಕ್ ಚಿಕರ ಅವರಿಗೆ 30 ಲಕ್ಷ, ಅಭಿನಂದನ್ ಸಿಂಗ್ ಅವರಿಗೆ 30 ಲಕ್ಷ, ಹಾಗೂ ಲುಂಗಿಸಾನಿ ನಿಗಡಿ ಅವರಿಗೆ 1 ಕೋಟಿಯನ್ನು ಕೊಟ್ಟು RCB ಖರೀದಿ ಮಾಡಿದೆ. ಈ ಬಾರಿಯ ಸ್ಕ್ವಾಡ್ ಈ ರೀತಿಯಾಗಿದೆ. ಈ ಸ್ಕ್ವಾಡ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು, ಹಾಗೆ ಈ ಒಂದು RCB ಮಾಡಿರೋ ಈ ಬಾರಿಯ ಆ್ಯಕ್ಷನ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ಕೋಬೋದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.